ಯಾವ ಕೀಟನಾಶಕದ ಮೂಲ ಎರಡನೇ ಮಹಾಯುದ್ಧದ ಸೈನಿಕರನ್ನ ಕೊಲ್ಲುವ ಅನಿಲದಲ್ಲಿದೆಯೋ, ಜಗತ್ತಿನ 111 ದೇಶಗಳು ಮನುಷ್ಯನ ಜೀವಕ್ಕೆ ಕಂಟಕ ಎಂದು ಯಾವುದನ್ನ ಹತ್ತಿರ ಸೇರಿಸದೆ ನಿಷೇಧಿಸಿದೆಯೋ ಅದೇ ಮಾರಣಾಂತಿಕ ಮೋನೋಕ್ರೋಟೋಫಾಸ್ ಇಂದಿಗೂ ಭಾರತದ ಹೊಲ ಗದ್ದೆಗಳಲ್ಲಿ ರಾಜಾರೋಷವಾಗಿ ಹರಿತಾ ಇದೆ. ಬಿಹಾರದಲ್ಲಿ ಬಿಸಿಯೂಟ ತಿಂದ 23 ಮಕ್ಕಳ ಉಸಿರು ನಿಲ್ಲಿಸಿ, ಮಹಾರಾಷ್ಟ್ರದಲ್ಲಿ 10 ರೈತರನ್ನ ಸಾಮೂಹಿಕವಾಗಿ ಬಲಿ ಪಡೆದ ಆ ಘೋರ ವಿಷ ಕಾರ್ಪೊರೇಟ್ ಲಾಬಿಯ ಮರೆಯಲ್ಲಿ ಇಂದಿಗೂ ಅನ್ನ ಬೆಳೆವ ಮಣ್ಣಿನ ಬಾಯಿಗೆ ವಿಷ ಉಗುಳ್ತಾ ಇದೆ. ಮೋನೋಕ್ರೋಟೋಫಾಸ್ ಇದರ ಮೂಲ ಹುಡುಕ್ತಾ ಹೋದರೆ ಎರಡನೇ ಮಹಾಯುದ್ಧದ ಇತಿಹಾಸಕ್ಕೆ ತಲುಪುತ್ತೆ. ಯುದ್ಧದ ಸಮಯದಲ್ಲಿ ಮಾನವನ ನರಮಂಡಲವನ್ನ ಕ್ಷಣ ಮಾತ್ರದಲ್ಲಿ ಧ್ವಂಸಗೊಳಿಸಿ ಶತ್ರು ಸೈನಿಕರನ್ನ ಕೊಲ್ಲಲು ವಿಜ್ಞಾನಿಗಳು ಸಾರಿನ್ ಮತ್ತು ಟಬೂನ್ನಂತಹ ಭೀಕರ ನರ ಅನಿಲಗಳನ್ನು ಸೃಷ್ಟಿಸಿದ್ರು. ಯುದ್ಧ ಮುಗಿದ ನಂತರ ಬಹುರಾಷ್ಟ್ರೀಯ ಕಂಪನಿಗಳು ಇದೇ ರಾಸಾಯನಿಕ ಸೂತ್ರವನ್ನ ಕೃಷಿಗೆ ಅಳವಡಿಸಲು ಮುಂದಾದವು. ಮನುಷ್ಯನ ನರಮಂಡಲವನ್ನ ನಿಷ್ಕ್ರಿಯಗೊಳಿಸಬಲ್ಲ ಶಕ್ತಿ ಇರುವಾಗ ಕೃಷಿ ಬೆಳೆಯನ್ನ ನಾಶ ಮಾಡುವ ಕೀಟಗಳನ್ನ ಕೊಲ್ಲೋದು ಇವುಗಳಿಗೆ ದೊಡ್ಡ ಕೆಲಸವೇ ಅಲ್ಲ. ಈ ಚಿಂತನೆಯ ಫಲವಾಗಿ 1965ರಲ್ಲಿ ಸ್ವಿಟ್ಜರ್ಲೆಂಡ್ ಮೂಲದ ಸಿಬಾ ಎಜಿ ಮತ್ತು ಅಮೆರಿಕದ ಶೆಲ್ ಕೆಮಿಕಲ್ ಕಂಪನಿ ಜಂಟಿಯಾಗಿ ಮೋನೋಕ್ರೋಟೋಫಾಸ್ ಅನ್ನ ಜಗತ್ತಿಗೆ ಪರಿಚಯಿಸಿದ್ವು. ಇದು ಗಿಡದ ಒಳಗೆ ಸೇರಿ ಇಡೀ ಸಸ್ಯದ ಅಂಗಾಂಶಗಳನ್ನ ವಿಷವಾಗಿಸುವ ಶಕ್ತಿ ಹೊಂದಿತ್ತು. ಗಿಡವನ್ನ ಕಚ್ಚಿ ತಿನ್ನುವ ಕೀಟಗಳು ವಿಷದ ಪ್ರಭಾವದಿಂದ ಕ್ಷಣ ಮಾತ್ರದಲ್ಲಿ ಪಾರ್ಶ್ವವಾಯುವಿಗೆ ಒಳಗಾಗಿ ಸತ್ತು ಬೀಳ್ತಾ ಇದ್ವು. ಭಾರತದಲ್ಲಿ ಈ ಕೀಟನಾಶಕವನ್ನ ಮುಕ್ತವಾಗಿ ಬರಮಾಡಿಕೊಳ್ಳಲಾಯಿತು. ಹೈದರಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಸಂಸ್ಥೆ ದೇಶೀಯವಾಗಿ ಇದನ್ನ ತಯಾರಿಸುವ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿದ ನಂತರ ಭಾರತದ ಕಂಪನಿಗಳು ಇದನ್ನ ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸುವುದಕ್ಕೆ ಆರಂಭ ಮಾಡಿದ್ವು. ಆದರೆ ಈ ಕೀಟನಾಶಕದ ತೀವ್ರತೆ ಕೃಷಿಯ ಗಡಿಯನ್ನಷ್ಟೇ ಅಲ್ಲದೆ ಮಾನವನ ಜೀವನದ ಗಡಿಯನ್ನ ಮೀರಿ ಬೆಳೆಯಿತು. ವಿಶ್ವ ಆರೋಗ್ಯ ಸಂಸ್ಥೆ ಮೋನೋಕ್ರೋಟೋಫಾಸ್ ಅನ್ನ ಅತ್ಯಂತ ಅಪಾಯಕಾರಿ ಅಂತ ವರ್ಗೀಕರಿಸಿರುವುದು ಇದಕ್ಕೆ ಸಾಕ್ಷಿ. ಇದು ಆರ್ಗ್ಯಾನೋಫಾಸ್ಫೇಟ್ ಗುಂಪಿಗೆ ಸೇರಿದ ರಾಸಾಯನಿಕ. ಮನುಷ್ಯನ ನರಮಂಡಲದ ಮೇಲೆ ನೇರ ದಾಳಿ ಕೂಡ ಮಾಡುತ್ತೆ. ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಈ ವಿಷದ ತೀವ್ರತೆಗೆ ಒಳಗಾದ 87% ರೋಗಿಗಳಿಗೆ ವೆಂಟಿಲೇಟರ್ ಬೆಂಬಲ ಅತ್ಯಗತ್ಯ. ಇವರಲ್ಲಿ ಸಾವಿನ ಪ್ರಮಾಣ 23%ಕ್ಕಿಂತಲೂ ಹೆಚ್ಚು. ಇದನ್ನ ಆಹಾರದ ಮೂಲಕ ಸೇವಿಸುವುದಷ್ಟೇ ಅಲ್ಲ, ಬೇಸಿಗೆಯ ಬಿಸಿ ವಾತಾವರಣದಲ್ಲಿ ಹೊಲಗಳಿಗೆ ಸಿಂಪಡಿಸುವಾಗ ಇದು ಗಾಳಿಯ ಮೂಲಕ ಶ್ವಾಸಕೋಶವನ್ನ ಸೇರಬಹುದು. ಚರ್ಮದ ಮೂಲಕ ದೇಹದೊಳಗೆ ಇಳಿದು ಪ್ರಾಣವನ್ನೇ ಕಸಿಯಬಹುದು. ಮನುಷ್ಯರನ್ನೇ ಅಲ್ಲದೆ ಪರಿಸರದ ಜೀವ ವೈವಿಧ್ಯದ ಮೇಲೆ ಇದು ಅತ್ಯಂತ ಘೋರ ಪರಿಣಾಮ ಬೀರಬಲ್ಲದು. ಹಕ್ಕಿಗಳು, ಜೇನುನೊಣಗಳು ಮತ್ತು ಕೃಷಿಗೆ ನೆರವಾಗುವ ಮಿತ್ರ ಕೀಟಗಳಿಗೆ ಇದು ಯಮನ ರೀತಿ ಗೋಚರಿಸಿದೆ. ಅರ್ಜೆಂಟೀನಾದಲ್ಲಿ 1995ರ ಅವಧಿಯಲ್ಲಿ ಮಿಡತೆಗಳ ನಿಯಂತ್ರಣಕ್ಕೆ ಈ ವಿಷವನ್ನ ಬಳಸಿದಾಗ ಅಲ್ಲಿಗೆ ವಲಸೆ ಬಂದಿದ್ದ 20,000ಕ್ಕೂ ಹೆಚ್ಚು ಅಪರೂಪದ ಬೇಟೆ ಹಕ್ಕಿಗಳು ಕೆಲವೇ ವಾರಗಳಲ್ಲಿ ಸಾಮೂಹಿಕವಾಗಿ ಸತ್ತು ಬಿದ್ದ ಇತಿಹಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತಂಕ ಮೂಡಿಸಿತ್ತು. ಇದಕ್ಕೆ ಪೂರಕವಾಗಿ 2013ರ ಜುಲೈ ತಿಂಗಳಿನಲ್ಲಿ ಬಿಹಾರದ ಸರನ್ ಜಿಲ್ಲೆಯ ಗಂಡಮನ್ ಗ್ರಾಮದ ಸರ್ಕಾರಿ ಶಾಲೆಯೊಂದರಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ 23 ಅಮಾಯಕ ಮಕ್ಕಳು ಕೆಲವೇ ಗಂಟೆಗಳಲ್ಲಿ ಪ್ರಾಣ ಕಳೆದುಕೊಂಡರು. ನಂತರ ನಡೆದ ವಿಧಿವಿಜ್ಞಾನ ತನಿಖೆಯಲ್ಲಿ ಹೊರಬಂದ ಸತ್ಯ ಇಡೀ ದೇಶವನ್ನ ಬೆಚ್ಚಿ ಬೆಳೆಸಿತು. ಅಡುಗೆ ಮಾಡಲು ಬಳಸಿದ ಎಣ್ಣೆಯನ್ನ ಈ ಹಿಂದೆ ಮೋನೋಕ್ರೋಟೋಫಾಸ್ ಸಂಗ್ರಹಿಸಿದ್ದ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಲಾಗಿತ್ತು. ಆ ವಿಷದ ತೀವ್ರತೆ ಎಷ್ಟಿತ್ತು ಅಂದ್ರೆ ಮಕ್ಕಳ ಜೀವವನ್ನ ಕೆಲ ಗಂಟೆಗಳಲ್ಲೇ ಸದ್ದಿಲ್ಲದೆ ನಿಲ್ಲಿಸಿ ಬಿಟ್ಟಿತ್ತು. ಈ ರೀತಿ ದುರಂತಗಳು ಸಂಭವಿಸಿದ್ರು ಭಾರತೀಯ ಮಾರುಕಟ್ಟೆಯಲ್ಲಿ ಇಂದಿಗೂ ಇದು ಲಭ್ಯವಿರುವುದಕ್ಕೆ ದೇಶದಲ್ಲಿರುವ ಕಾರ್ಪೊರೇಟ್ ಲಾಭಿಯೇ ಪ್ರಮುಖ ಕಾರಣ. ಭಾರತದಲ್ಲಿ ಕೀಟನಾಶಕಗಳನ್ನು ನಿಯಂತ್ರಿಸುವ ಇಂದಿನ ಕಾಯ್ದೆ ಜಾರಿಗೆ ಬಂದಿದ್ದು 1968ರಲ್ಲಿ. 5 ದಶಕಗಳಿಗಿಂತಲೂ ಹಳೆಯದಾದ ಈ ಕಾನೂನಿನ ಲೋಪದೋಷಗಳನ್ನು ಬಳಸಿಕೊಂಡು ಕೀಟನಾಶಕ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಿವೆ. ಪ್ರತಿ ಬಾರಿ ಈ ವಿಷವನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಅನ್ನೋ ಆಗ್ರಹ ಕೇಳಿ ಬಂದಾಗಲೆಲ್ಲ ಹೊಸದೊಂದು ತಜ್ಞರ ಸಮಿತಿಯನ್ನ ರಚಿಸಿ ವಿಷಯವನ್ನ ತಣ್ಣಗಾಗಿಸುವ ವ್ಯವಸ್ಥಿತ ಆಡಳಿತಾತ್ಮಕ ತಂತ್ರ ದೇಶದಲ್ಲಿ ನಡೀತಾನೆ ಬಂದಿದೆ. ಸರ್ಕಾರ ರೂಪಿಸುವ ನಿಯಮಗಳಿಗೂ ಭಾರತದ ಹೊಲಗದ್ದೆಗಳಿಗೂ ಸಂಬಂಧವೇ ಇಲ್ಲ. ಇಲ್ಲಿನ ನಿಯಮಗಳ ಪ್ರಕಾರ ಮೋನೋಕ್ರೋಟೋಫಾಸ್ ಅನ್ನ ತರಕಾರಿಗಳಿಗೆ ಬಳಸುವಂತಿಲ್ಲ. ಯಾಕಂದ್ರೆ ತರಕಾರಿಗಳ ಮೇಲೆ ವಿಷದ ಅಂಶ ದೀರ್ಘಕಾಲ ಉಳಿದು ಜನರ ಹೊಟ್ಟೆ ಸೇರತ್ತೆ. ಇದನ್ನ ಕೇವಲ ಹತ್ತಿ, ಭತ್ತ, ಸಾಸಿವೆ ಮತ್ತು ಕಬ್ಬಿನಂತಹ ಬೆಳೆಗಳಿಗೆ ಮಾತ್ರ ಬಳಸಲು ಅನುಮತಿ ಇದೆ. ಆದರೆ ಗ್ರಾಮೀಣ ಭಾರತದ ಮಾರುಕಟ್ಟೆಯಲ್ಲಿ ಪರಿಸ್ಥಿತಿ ತದ್ವಿರುದ್ಧ.
ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ರೈತರಿಗೆ ಮಾರ್ಗದರ್ಶನ ನೀಡೋದನ್ನೇ ಮರೆತಿರುವಾಗ ರೈತರು ಕೀಟನಾಶಕ ಅಂಗಡಿಯ ವ್ಯಾಪಾರಿಯನ್ನೇ ತಕ್ಷಣ ಕೊಲ್ಲೋದ್ರಿಂದ ವ್ಯಾಪಾರಿಗಳು ಇದನ್ನ ಬದನೆಕಾಯಿ, ಟೊಮೊಟೊ, ಎಲೆಕೋಸು ಮತ್ತು ದಪ್ಪ ಮೆಣಸಿನಕಾಯಿಯಂತಹ ನಿತ್ಯ ತಿನ್ನುವ ತರಕಾರಿಗಳಿಗೂ ಸಿಂಪಡಿಸಲು ರೈತರಿಗೆ ಶಿಫಾರಸು ಮಾಡ್ತಾರೆ. ಅನ್ನ ಬೆಳೆಯುವ ಮಣ್ಣನ್ನ ಮಸಣವಾಗಿಸ್ತಾ ಇರುವ ಈ ವಿಷದ ಸರಪಳಿಯನ್ನ ತಕ್ಷಣವೇ ಕಡಿತ ಮಾಡಬೇಕಿದೆ. ಮುಂದುವರೆದ ದೇಶಗಳು ಪರಿಸರ ಸ್ನೇಹಿ ಜೈವಿಕ ಕೀಟನಾಶಕಗಳತ್ತ ಮುಖ ಮಾಡುತ್ತಿದ್ರೆ ಭಾರತ ಯುದ್ಧ ಕಾಲದ ರಾಸಾಯನಿಕಗಳನ್ನೇ ನಂಬಿ ಕುಳಿತಿರುವುದು ಯುದ್ಧದಷ್ಟೇ ದುರಂತ.